ಅಂದರೆ ಅವ್ರು 150 ಟಾರ್ಗೆಟ್ ಕೊಟ್ಟಿದ್ದಾರೆ ಅಂದರೆ ನಾವು 150 ರೀಚ್ ಮಾಡೋಕ್ಕಾಗಲ್ಲ ಅವರ್ಲಿ. ಆ ಟೈಮ್ಗಳಲ್ಲಿ ಕೂಗಾಡೋದು, ನಿಮ್ಮ ಕೈಲಾದರೆ ಮಾಡಿ, ಆಗಿಲ್ಲಾದರೆ ಹೋಗಿ ಬಿಟ್ಟು ನಾವು ಬೇರೆಯವ್ರನ್ನ ಕರ್ಕೊಂಡು ಮಾಡಿಸ್ಕೊತೀವಿ. 8:40 में निकलती हूँ, भाग के जाके, क्योंकि ना मेरा को लेट से पहुँचूंगी तो गेट का बाहर अंदर रख देगा, PM सर आएगा ज़्यादा गाली देगा. ಒಂದು ಬ್ಯಾಚ್ ಅಂದರೆ 32 ಟೈಲರ್ಸ್, 2 ಟೈಲರ್ಗೆ 4 ಹೆಲ್ಪರ್ಸ್. ವರಮಾನ ಇಲ್ಲ ಅನ್ನೋದೇ ಒಂದು ಚಿಂತೆ. ಆದರೆ ಮನೇಲಿ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಮಕ್ಕಳು ನೋಡಿಕೊಂಡು ಆ ಬ್ಲೌಸು ಅದು ಡ್ರೆಸ್ ಎಲ್ಲ ಹೊಲಿಯೋದ್ರಿಂದ ಏನೂ ಅನ್ನಿಸ್ತಾ ಇಲ್ಲ. ಆದರೆ ಏನೋ ಒಂದು 2 ವರ್ಷ ಕೆಲಸ ಇದ್ದಿದ್ರೆ ಚೆನ್ನಾಗಿದ್ದಿರೋದು ಅನ್ನಿಸ್ತಾ ಇತ್ತು. ಎಲ್ಲ ಕಾಸ್ಟ್ಲಿ, ನಾವು ಹೊಲಿಯೋದೆಲ್ಲ ಕಾಸ್ಟ್ಲಿ. ಇದು ಎಷ್ಟು ರೇಟು ಅಂತ ಕೇಳಿದಾಗ 2,000 4,000, ಒಂದೊಂದು ಶರ್ಟಿಗೆ 2,000 4,000 ರೇಟ್ ಹೇಳಿದ್ದಾರೆ. ಬಟ್ ಅವ್ರು ಅದು ಎಲ್ಲಿಗೆ ಹೋಗುತ್ತೆ, ಅವ್ರು ಹಾಕೊಂಡಾಗ ಯಾವ ಥರ ಕಾಣ್ತಾರೆ ಅಂತ ನಮಗೆ ನೋಡಬೇಕು ಅನ್ನೋ ಆಸೆ. ಬಟ್ ಅದು ಎಲ್ಲಿ ಮಲ್ಲೇಶ್ವರಮ್ಮಗೆ ನಮ್ಮ ಕಂಪ್ನಿಲಿ ಮಾಡಿರೋ ಬಟ್ಟೆನ ನೋಡಿದ್ದೀವಿ ನಾವು, ಸೇಲಿಗೆ ಹಾಕಿದ್ದು ಅದೊಂದೇ ಸಲ ನೋಡಿದ್ದು ಅಷ್ಟೇ. ನಾವು ಫ್ಯಾಕ್ಟ್ರಿ ಗುಂಪಲ್ಲಿ ಇರ್ತೀವಿ, ನಾವು ಗುಂಪಲ್ಲಿ ಸೇರ್ಕೊತೀವಿ. ಕಾನೂನುಗಳೆಲ್ಲ ಏನಿದೆ ಅನ್ನೋದು ಗೊತ್ತಾಯಿತು. ಮತ್ತು ನಮಗೆ PF ES ಎಲ್ಲ ಯಾವ ಥರ ನಾವು ಯೂಸ್ ಮಾಡ್ಕೋಬೋದು ಅನ್ನೋದು ಗೊತ್ತಾಯಿತು. ಇವಾಗ ಬ್ಯಾಚಲ್ಲಿ ಯಾರಾದರೂ ಒಂದು 4 ಜನ ಎದ್ದು ನಿಂತ್ಕೋತು ಅಂತಂದರೆ ಅವ್ರುಗಳಿಗೆ ನಾವು ಸಪೋರ್ಟ್ ಮಾಡ್ತೀವಿ. नहीं, बेंगलोर पे नहीं रहना है, घर ही जाना है, घर ही जाना है. बेंगलोर पे ज़्यादा दिन रह गया, इसलिए मम्मी पापा के साथ कभी इतना छोटा सा आया है बेंगलोर पे. हम लोग भी ऐसे ही सोचते, उड़ीसा भी ऐसे ही काम मिला गया है, इसलिए पास भी जाके वही काम भी कर पाओगे.